ನಾವು ಎಣ್ಣೆಯಲ್ಲಿ ಹಾಕಿ ಕೈಸಾದ್ರೂ ಇಟ್ಕೋಬಹುದು, ಇಲ್ಲ ಹಾಗೇನೆ ಹಾಕ್ಬಿಟ್ಟು ಒಂದು ವಾರ ಬಿಟ್ಬಿಟ್ಟು ಅದನ್ನ ತಲೆಗೆ ಹಾಕೋದ್ರಿಂದ ಸೊ ತಲೆಯಲ್ಲಿ ಏರ್ ಗ್ರೋತ್ ಚೆನ್ನಾಗುತ್ತೆ ಮತ್ತೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗುತ್ತೆ. ಇದನ್ನ ಆಕ್ಚುಲಿ ಪ್ಯೂರಿಟಿ ಚೆಕ್ ಮಾಡ್ಬೇಕು ಅಂತಾನೆ ಈ ರೀತಿ ಚೆಕ್ ಮಾಡ್ಬೋದು. ಇಲ್ಲಿ ಕಟ್ಕೋಬಾರ್ದು, ಕಟ್ಕೊಂಡಿದೆ ಅಂತಂದ್ರೆ ಅದು ಪ್ಯೂರ್ ಅಲ್ಲ ಅಂತ. ಹಾಗೇನೆ ಜೋನಿ ಬೆಲ್ಲ, ಇದು ಲಿಕ್ವಿಡ್ ಟೈಪ್ ಬೆಲ್ಲ. ಇದನ್ನ ಮಕ್ಳಿಗೆ ಚಪಾತಿ ದೋಸೆಯಲ್ಲಿ ಕೂಡ ಹಾಕೊಡ್ಬೋದು. ಈ ಬ್ರಷ್ ನಾರ್ಮಲ್ ಆಗಿ ಯೂಸ್ ಮಾಡೋಕ್ಕಿಂತ ಈಗ ನಾವು ಪ್ಲಾಸ್ಟಿಕ್ ಯೂಸ್ ಮಾಡ್ತಾ ಇದೀವಿ. ಪ್ಲಾಸ್ಟಿಕ್ ಯೂಸ್ ಮಾಡೋದ್ರಿಂದ ಒಂದು ಕೆಮಿಕಲ್ ಮತ್ತೆ ಅದು ಪ್ಲಾಸ್ಟಿಕ್ ನಮ್ಮ ಬಾಡಿಗೆ ಹೋಗಿ ಅದು ಕ್ಯಾನ್ಸರ್ಗೆ ತಡೆನಾಗ್ತಾ ಇದೆ. ಇದು ಕೂಡ ಬ್ಯಾಂಬೂದ ಇರೋದ್ರಿಂದ ಈ ಬ್ಯಾಂಬೂ ನಮಗೆ ಕರಗುತ್ತೆ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್, ತಮ್ಮೊಂದು ಪರಿಚಯ ಮಾಡ್ಕೊಡಿ ಸರ್. ಸರ್ ಶ್ರೀ ಆರ್ಗ್ಯಾನಿಕ್ ಅಂತ ಮಂಡ್ಯ ಚಾಕ್ನಹಳ್ಳಿಯವರು. ಹಾಂ ಸರ್. ಸರ್ ನಮ್ಮ ಹತ್ರ ಆರ್ಗ್ಯಾನಿಕ್ ಬೆಲ್ಲ ಇದೆ ಸರ್. ಇದು ಬಂದು ಕಬ್ಬು ಕೂಡ ನಾವು ಸಾವಯವದಲ್ಲೇ ಬೆಳೆಯುವಂಥದ್ದು. ಹಾಂ ಸರ್. ಬೆಳೆದು ಇದು ಪ್ರೋಸೆಸ್ ಮಾಡಿ ತಗೊಬಂದಿದ್ದೀವಿ. ಹಾಗೇನೆ ಪುಡಿ ಬೆಲ್ಲ ಇದೆ ಸರ್ ನಮ್ದು. ಹಾಗೇನೆ ಜೋನಿ ಬೆಲ್ಲ. ಹಾಂ ಸರ್. ಇದು ಲಿಕ್ವಿಡ್ ಟೈಪ್ ಬೆಲ್ಲ. ಇದನ್ನ ಮಕ್ಳಿಗೆ ಚಪಾತಿ ದೋಸೆಯಲ್ಲಿ ಕೂಡ ಹಾಕೊಡ್ಬೋದು. ಮತ್ತೆ ಜೊತೆಗೆ ಇದನ್ನ ಕಾಫಿ ಟೀಯಲ್ಲಿ ಕೂಡ ಯೂಸ್ ಮಾಡ್ಬೋದು. ಹಾಗೆ ಜೇನುತುಪ್ಪ ಇದೆ, ಪ್ಯೂರ್ ತುಡುವೆ ಜೇನುದು. ಹಾಂ ಸರ್. ಸೊ ಇದನ್ನ ಆಕ್ಚುಲಿ ಪ್ಯೂರಿಟಿ ಚೆಕ್ ಮಾಡ್ಬೇಕು ಅಂತಾನೆ ಈ ರೀತಿ ಚೆಕ್ ಮಾಡ್ಬೋದು. ಇಲ್ಲಿ ಕಟ್ಕೋಬಾರ್ದು, ಕಟ್ಕೊಂಡಿದೆ ಅಂತಂದ್ರೆ ಅದು ಪ್ಯೂರ್ ಅಲ್ಲ ಅಂತ. ಹಾಗೆ ಜನಕ್ಕೆ ಪೂರ್ತಿ ಪ್ರಮಾಣದ ಕೆಳಗಡೆ ಬತ್ತು ಅಂತಂದಾಗ ಇದು ಪ್ಯೂರ್ ಅಂತ. ಹಾಂ ಸರ್. ಸರ್ ಹಾಗೆ ಕಸ್ತೂರಿ ಅರಿಶಿನ ಇದೆ. ಸೊ ಇದು ಬಂದು ಫೇಸ್ಗೆ ಸರ್. ಹಾಂ ಸರ್. ಮುಖಕ್ಕೆ ಹಾಕೋಬಹುದು. ಹಾಗೇನೆ ನಾಟಿ ಅರಿಶಿನ ಇದೆ, ಇದೆಲ್ಲ ಕೂಡ ನಾವೇ ಕೂಡ ಬೆಳೆಯೋದು. ಹಾಗೇನೆ ಹಳ್ಳಿಕಾರ್ ಹಸುವಿನ ತುಪ್ಪ ಇದೆ. ಹಾಂ ಸರ್. ಇದು ಪ್ಯೂರ್ ನಾಟಿ ಹಸು ಸರ್. ಸೊ ಹಾಗೇನೆ ಸಮುದ್ರದ ಉಪ್ಪು, ಸೀ ಸಾಲ್ಟು. ಇದು ಬೆಟ್ಟದ ನೆಲ್ಲಿಕಾಯಿ ಪುಡಿ. ಇದು ಏರ್ಗೆ ಸರ್, ತಲೆಗೆ. ಮೆಹಂದಿ ಪುಡಿ ಸರ್, ಇದು ನ್ಯಾಚುರಲ್. ಇದು ಏನೇ ಬೇಕಂದ್ರೆ ಅವ್ರು ಮಿಕ್ಸ್ ಮಾಡ್ಕೋಬಹುದು ಅಷ್ಟೇನೆ. ಹಾಗೇನೆ ಇಂಡಿಗೋ ಪುಡಿ, ಇದು ಕೂಡ ಏರ್ ಬ್ಲ್ಯಾಕಿಗೆ ಯೂಸ್ ಮಾಡ್ತಾರೆ ಮೆಹಂದಿ ಜೊತೆಗೆ ಹಾಕೊಂಡು. ಹಾಗೇನೆ ರೋಸ್ಮೇರಿ ಎಲೆ ಅಂತೇಳಿ, ಇದು ಏರ್ ಗ್ರೋತಿಗೆ ಸರ್. ಇದು ಇದನ್ನ ನಾವು ಎಣ್ಣೆಯಲ್ಲಿ ಹಾಕಿ ಕೈಸಾದ್ರೂ ಇಟ್ಕೋಬಹುದು, ಇಲ್ಲ ಹಾಗೇನೆ ಹಾಕ್ಬಿಟ್ಟು ಒಂದು ವಾರ ಬಿಟ್ಬಿಟ್ಟು ಅದನ್ನ ತಲೆಗೆ ಹಾಕೋದ್ರಿಂದ ಸೊ ತಲೆಯಲ್ಲಿ ಏರ್ ಗ್ರೋತ್ ಚೆನ್ನಾಗುತ್ತೆ ಮತ್ತೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗುತ್ತೆ. ಸೊ ಹೊಸ ಏರ್ ಉಡುತ್ತೆ. ಹಾಗೇನೆ ಚುದ್ಲು ಪುಡಿ ಇದೆ, ಇದು ಏರ್ ವಾಶ್ಗೆ. ಸೊ ಹಾಗೆ ಅಂಟ್ವಾಳ ಪುಡಿ ಇದೆ. ಹಾಗೆ ಶೀಗೆಕಾಯಿ ಪುಡಿ ಇದೆ. ಇವತ್ತಿನ ದಿನದಲ್ಲಿ ಏನಾಗ್ಬಿಟ್ಟಿದೆ ಅಂತಂದ್ರೆ ಎಲ್ಲ ಶಾಂಪು ಸೋಪು ಈ ತರದೆಲ್ಲಾನು ಕೂಡ ಹಾಕೋದ್ರಿಂದ ಏರ್ ಕೂದಲೆಲ್ಲ ಉದುರೋಗ್ತಾ ಇದೆ. ಹಾಗೇನೆ ಬೇಗ ನರೆ ಕೂದಲು ಕೂಡ ಬರ್ತೈತೆ. ಸೊ ಇಂದಿನ ಇದಕ್ಕೆ ಬರಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರನೇ ಶೀಗೆಕಾಯಿ ಅಂಟ್ವಾಳ ಚುದ್ಲು ಪುಡಿ ಇವನ್ ಹಾಕೋದ್ರಿಂದ ಏರ್ ಗ್ರೋತ್ ಚೆನ್ನಾಗುತ್ತೆ ಮತ್ತೆ ತಲೆ ಕೂದಲು ಉದುರೋದಿಲ್ಲ. ನ್ಯಾಚುರಲ್ ಆಗಿ ನಾವು ಯೂಸ್ ಮಾಡ್ಬೋದು. ಹಿಂದಿನ ಕಾಲದಲ್ಲೆಲ್ಲ ಶೀಗೆಕಾಯಿನ ಕೆಚ್ಚಿ ಹಾಕೋತಾ ಇದ್ವಿ, ಈಗ ಅದನ್ನೆಲ್ಲ ಮರ್ತೇ ಬಿಟ್ಟಿದ್ದಾರೆ. ಹಾಗೇನೆ ನೀಮೂಡ್ ಕುಮ್ಸ್ ಇದೆ ಸರ್, ಇದು ಬೇವಿನ ಮರದ್ದು. ಇದೆಲ್ಲ ಬೇವಿನ ಮರದ್ದೇನೆ. ಹಾಗೇನೆ ಇದು ಕೂಡ ಬ್ಯಾಂಬೂ ಕಾಟನ್ ಬಡ್ಸ್. ಸೊ ಹಾಗೇನೆ ಇದು ಬಂದು ಬ್ಯಾಂಬೂ ಬ್ರಷ್ ಸರ್ ಇದು. ಸೊ ಹಾಗೇನೆ ಇಮ್ಲಿ ಸ್ಟಿಕ್ ಅಂತೇಳಿ, ಇದ್ರಲ್ಲಿ ಕೂಡ ಇದು ಹುಣಸೆ ಹಣ್ಣದ್ದು. ಇದರಲ್ಲಿ ನಾವು ಆಯುರ್ವೇದ ಪ್ರಾಡಕ್ಟ್ಗಳನ್ನ ಹಾಕಿ ಇದನ್ನ ಮಾಡಿರುವಂಥದ್ದು. ಇಷ್ಟು ನಮ್ಮ ಪ್ರಾಡಕ್ಟ್ ಸರ್. ಹಾಗೇನೆ ಒಂದು ರಾಸಮುಡಿ ಅಕ್ಕಿ ಇದೆ ಕೆಳಗೆ, ಅದು ಕೂಡ ನಾವೇ ಬೆಳೆದಿರುವಂಥದ್ದು, ಅದು ಕೂಡ ಸಿಗುತ್ತೆ. ಓಕೆ ಸರ್, ಈಗ ಇಲ್ಲಿ ರಾಮನಗರದಲ್ಲಿ ಒಂದು ಮೇಳ ನಡೀತಾ ಇದೆ. ಓಕೆ ಸರ್, ಇಲ್ಲಿ ಬಂದು ತಗೋತಾರೆ. ಇನ್ ಕೇಸು ನಾರ್ಮಲ್ ಡೇಸಲ್ಲಿ ವಿಡಿಯೋ ನೋಡ್ಬಿಟ್ಟು ಈ ಉತ್ಪನ್ನಗಳನ್ನ ತಗೋಬೇಕಂದ್ರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದು ಹೆಂಗೆ ಸರ್? ಸರ್ ಒಂದು ನಮ್ದು ಕೊರಿಯರ್ ಸರ್ವಿಸ್ ಇದೆ ಸರ್, ಅದು ಕೊರಿಯರ್ ಕಳಿಸ್ಕೊಡ್ತೀವಿ. ಹಾಗೇನೆ ನಮ್ದು ಕಾಂಟ್ಯಾಕ್ಟ್ ನಂಬರ್ ಇದೆ. ಸೊ ಈ ನಂಬರ್ ಯಾರೇ ಫೋನ್ ಮಾಡ್ತಾ ಅಂತಂದ್ರೆ ನಾವು ಅವ್ರಿಗೆ ಆರ್ಡರ್ ತಗೊಂಡು ಅದನ್ನ ಕೊರಿಯರ್ ಮುಖಾಂತರ ಕಳಿಸ್ಕೊಡ್ತೀವಿ ಸರ್. ಓಕೆ ಸರ್. ಸರ್ ಈಗ ಈ ಒಂದು ಉತ್ಪನ್ನಗಳಿಂದ ಜನರಿಗೆ ಏನೇನೋ ಅಡಿಷನಲ್ ಬೆನಿಫಿಟ್ ಸಿಗುತ್ತೆ ಅಂತ ಹೇಳ್ತೀರಾ ಸರ್? ಇಲ್ಲಿ ಒಂದು ಬ್ರಷ್ ಇದೆ ಸರ್, ನಾರ್ಮಲ್ ಆಗಿ ಯೂಸ್ ಮಾಡೋ ಸರ್. ಈ ಬ್ರಷ್ ನಾರ್ಮಲ್ ಆಗಿ ಯೂಸ್ ಮಾಡೋಕ್ಕಿಂತ ಈಗ ನಾವು ಪ್ಲಾಸ್ಟಿಕ್ ಯೂಸ್ ಮಾಡ್ತಾ ಇದೀವಿ. ಪ್ಲಾಸ್ಟಿಕ್ ಯೂಸ್ ಮಾಡೋದ್ರಿಂದ ಒಂದು ಕೆಮಿಕಲ್ ಮತ್ತೆ ಅದು ಪ್ಲಾಸ್ಟಿಕ್ ನಮ್ಮ ಬಾಡಿಗೆ ಹೋಗಿ ಅದು ಕ್ಯಾನ್ಸರ್ಗೆ ತಡೆನಾಗ್ತಾ ಇದೆ. ಇದು ಕೂಡ ಬ್ಯಾಂಬೂದ ಇರೋದ್ರಿಂದ ಈ ಬ್ಯಾಂಬೂ ನಮಗೆ ಕರಗುತ್ತೆ. ಸೊ ಇದು ನಮ್ಗೆ ಹೆಲ್ತ್ ಬೆನಿಫಿಟ್, ನಮ್ಗೆ ಏನೋ ಕೂಡ ಸೈಡ್ ಎಫೆಕ್ಟ್ ಇರಲ್ಲ. ಇವನ್ ಕೂಮ್ಸ್ ಅಷ್ಟೇನೆ. ನಮ್ ನಾರ್ಮಲ್ ಪ್ಲಾಸ್ಟಿಕ್ ಹೋಗೋದ್ರಿಂದ ನಮ್ದು ಏರ್ ಫಾಲ್ ಈ ತರದೆಲ್ಲ ಆಗುತ್ತೆ. ಇದು ಕೂಡ ಇವನ್ ಬೇವಿನ ಮರದಾಗಿರೋದ್ರಿಂದ ಏರ್ ಫಾಲ್ ಕಡಿಮೆ ಆಗುತ್ತೆ. ಇದು ಆಂಟಿಬಯೋಟಿಕ್ ತರ. ಸೊ ಟೋಟಲಿ ನಮ್ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಅವ್ರ ಹೆಲ್ತ್ ಬೆನಿಫಿಟ್ ತುಂಬಾನೇ ಚೆನ್ನಾಗಿರುತ್ತೆ ಸರ್. ಓಕೆ ಸರ್, ಇಷ್ಟೊತ್ತು ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್.